ಇನ್ನು ಕೊನೆಯದು ಹೇಳ್ತಾ ಹೋದರೆ ಭಾಳ ಇದೆ. ಆದರೆ ಉದಾಹರಣೆಗೆ ನಾವು ಏನೆಲ್ಲ ಮಾಡ್ತಾ ಇದ್ದೇವೆ ಅಂತ ಉದಾಹರಣೆಗೆ ಒಂದು 2-3 ಹೇಳ್ತಾ ಇದ್ದೇನೆ ಅಷ್ಟೇ. ಈಗ ಯಾವುದೇ ನೀವು ರೆಕಾರ್ಡ್ ರೂಮ್ಗೆ ಹೋದರೆ ಹಳೇ ದಾಖಲೆಗಳು ಶಿಥಿಲಾವಸ್ಥೆಯಲ್ಲಿದ್ದಾವೆ. ಹಾಗೂ ಜನ ಆ ರೆಕಾರ್ಡ್ ರೂಮಲ್ಲಿರೋ ದಾಖಲೆಗಳನ್ನು ಪಡೆದುಕೊಳ್ಳಬೇಕಾದ್ರೂ ಕೂಡ ಕಷ್ಟಗಳಿದ್ದಾವೆ. ಕೆಲವು ಕಡೆ ಒಳ್ಳೆ ಸಿಬ್ಬಂದಿ ಇದ್ದಾರೆ, ತಕ್ಷಣ ಹುಡುಕಿ ಕೊಡ್ತಾರೆ. ಇನ್ನು ಕೆಲವು ಕಡೆ ಕೇಳಿದ ದಾಖಲೆ ಕೊಡೋದಕ್ಕೇ ನಾನಾ ರೀತಿಯ ತೊಂದರೆಗಳನ್ನು ಜನ ಅನುಭವಿಸ್ತಾ ಇದ್ದಾರೆ ಅಂತ ನನಗೆ ಹೋಗಿದ್ದ ಕಡೆ ಎಲ್ಲ ಕಂಪ್ಲೇಂಟ್ ಬರುತ್ತೆ. ಹಾಗಾಗಿ ಇದನ್ನೆಲ್ಲ ಜನಕ್ಕೆ ನೇರವಾಗಿ ಸಿಗೋ ಹಾಗೆ ಆಗಬೇಕು ಒಂದು ಮುಖ್ಯವಾಗಿ. ಎರಡನೇದು, ಶಿಥಿಲಾವಸ್ಥೆಯಲ್ಲಿ ಧೂಳು ಹಿಡಿತಾ ಇರೋ ಕಡತಗಳನ್ನು ಶಾಶ್ವತವಾಗಿ ಉಳಿಯುವಂತೆ ಮಾಡಬೇಕು. ಕಾಲ ಕಳೆದಂಗೆ ಹಾಳಾಗಬಾರ್ದು ಅವು. ಹಾಗೂ ಮೂರನೇದು, ನಕಲಿ ದಾಖಲೆ ಸೃಷ್ಟಿ ಮಾಡೋದನ್ನು ತಿದ್ದುವುದನ್ನು ಇದಕ್ಕೆಲ್ಲ ಸಂಪೂರ್ಣ ವಿರಾಮ ಆಡಬೇಕು. ಈ ಕಾರಣದಿಂದ ನಮ್ಮ ಕಂದಾಯ ಇಲಾಖೆಯಲ್ಲಿರ್ತಕ್ಕಂಥ ಎಲ್ಲ ದಾಖಲೆಗಳನ್ನು ಅವುಗಳನ್ನು ಸ್ಕ್ಯಾನ್ ಮಾಡಿ ಡಿಜಿಟಲೀಕರಣ ಮಾಡಿ ಶಾಶ್ವತವಾಗಿ ಉಳಿಸಿ ನೇರವಾಗಿ ಜನನೇ ಅವರಿಗೆ ಬೇಕಾಗಿರೋ ದಾಖಲೆಯನ್ನು ಅವರೇ ಹುಡುಕೊಳ್ಳೋ ಥರ ಅವರ ಕೈಗೇನೆ ದಾಖಲೆಗಳನ್ನು ಕೊಟ್ಟು ತಿದ್ದೋದು ನಕಲು ಮಾಡುವಂಥ ಅದಕ್ಕೆ ಸಂಪೂರ್ಣ ವಿರಾಮ ಹಾಕುವಂತಹ ಭೂ ಸುರಕ್ಷಾ ಅನ್ನುವಂಥ ಯೋಜನೆಯನ್ನು ಈ ವಾರದಿಂದನೇ ನಾವು ಆರಂಭ ಮಾಡ್ತಾ ಇದ್ದೇವೆ. 31 ಜಿಲ್ಲೆಗಳಲ್ಲಿ 31 ತಾಲೂಕುಗಳನ್ನು ಆಯ್ಕೆ ಮಾಡಿಕೊಂಡು ಮೊದಲನೇ ಹಂತದಲ್ಲಿ ಈ ವಾರದಲ್ಲೇ 31 ತಾಲೂಕುಗಳಲ್ಲಿ ಈ ಭೂ ಸುರಕ್ಷಾ ಯೋಜನೆಯನ್ನು ನಾವು ಅನುಷ್ಠಾನವನ್ನು ಆರಂಭ ಮಾಡ್ತಾ ಇದ್ದೇವೆ. ಅದಕ್ಕೆ ಬೇಕಾಗಿರುವಂಥ ಅನುದಾನ, ಅದು ಕಂಪ್ಯೂಟರ್ಸ್ ಆಗಲಿ, ಸ್ಕ್ಯಾನರ್ಸು, ಪ್ರಿಂಟರ್ಸು, ಡೇಟಾ ಎಂಟ್ರಿ ಆಪರೇಟರ್ಸು, ಇವೆಲ್ಲವನ್ನೂ ಕೂಡ ನಾನು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಹಣವನ್ನು ಕೊಟ್ಟು ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದು ತಾಲೂಕಿನಲ್ಲಿ ಈ ಒಂದು ವಾರದ ಒಳಗಡೆ ಈ ಭೂ ಸುರಕ್ಷಾ ಯೋಜನೆ ಎಲ್ಲ ಭೂ ದಾಖಲೆಗಳ ಸ್ಕ್ಯಾನಿಂಗು, ಗಣಕೀಕರಣ, ಅವುಗಳನ್ನು ಡಿಜಿಟಲೀಕರಣ ಕೆಲಸವನ್ನು ಚಾಲನೆ ಮಾಡ್ತಾ ಇದ್ದೇವೆ. ಈ 31 ತಾಲೂಕು 3 ತಿಂಗಳಿನ ಒಳಗಡೆ ಅಂದರೆ ಒಂದು 100 ಡೇಸ್ ಟಾರ್ಗೆಟ್ ಕೊಟ್ಟಿದ್ದೇನೆ. 100 ಡೇಸಲ್ಲಿ ಇರುವಂತಹ ಎಲ್ಲ ದಾಖಲೆಗಳು ಕೂಡ ಸ್ಕ್ಯಾನಿಂಗ್ ಆಗಬೇಕು. ಆಮೇಲೆ ಜನ ನೇರವಾಗಿ ಅದನ್ನು ಅವರೇ ಆನ್ಲೈನ್ ಮುಖಾಂತರ ಪಡ್ಕೊಳ್ಳೋ ಹಾಗೆ ಇರಬೇಕು ಅನ್ನುವಂಥ ಒಂದು ಭೂ ಸುರಕ್ಷಾ ಯೋಜನೆಯನ್ನು ಕೂಡ ಈಗ ನಾವು ಆರಂಭ ಮಾಡ್ತಾ ಇದ್ದೇವೆ ಈ ವಾರದಿಂದ. ಸೊ ಈ ರೀತಿಯಾಗಿ ಸಾಕಷ್ಟು ನಾವು ಕಂದಾಯ ಇಲಾಖೆಯಲ್ಲಿ ಬದಲಾವಣೆಗಳನ್ನು, ಒಂದು ಕಡೆ ಇರುವ ಅಧಿಕಾರಿಗಳಿಂದ ಕೆಲಸ ಮಾಡಿಸುವಂಥದ್ದು, ಇನ್ನೊಂದು ಕಡೆ ಸಿಬ್ಬಂದಿ ಕೊರತೆ ಇದ್ದಲ್ಲಿ ಸಿಬ್ಬಂದಿಯನ್ನು ಭರ್ತಿ ಮಾಡ್ತಕ್ಕಂಥದ್ದು, ಮೂರನೇದು ಭವಿಷ್ಯದ ದೂರದೃಷ್ಟಿ ಇಟ್ಕೊಂಡು ಬೇಕಾಗಿರ್ತಕ್ಕಂಥ ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡು ಜನಪರ ಆಡಳಿತವನ್ನು ಕೊಡ್ತಕ್ಕಂಥದ್ದು. ಸೊ ಈ ಆಯಾಮಗಳಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಈ ಎಲ್ಲ ಯೋಜನೆಗಳು ಬೆಳಗಾವಿ ಜಿಲ್ಲೆಯಲ್ಲಿ ಹೇಗೆ ಅನುಷ್ಠಾನ ಆಗ್ತಾ ಇಲ್ಲ, ಬೇರೆ ಏನು ಇಲ್ಲಿ ಸ್ಥಳೀಯ ಸಮಸ್ಯೆಗಳೇನಿದ್ದಾವೆ ಕಂದಾಯ ಇಲಾಖೆಯಲ್ಲಿ, ಇವುಗಳನ್ನು ನಾನಿವತ್ತು ಪ್ರಗತಿ ಪರಿಶೀಲನೆ ಸಭೆಯನ್ನು ಇಟ್ಕೊಂಡಿದ್ದೇನೆ.